ಇದು ಬ್ರಹ್ಮವರಿಂದ ಬಪ್ಪುದು. ಇದೆಲ್ಲ ಮಾವಿನ ಹಣ್ಣು ಆಂಧ್ರದಿಂದ ಎಕ್ಸ್ಪೋರ್ಟ್ ಮಾಡಿ ಇಲ್ಲಿ ತಗೊಬಂದದ್ದು. ಇದು ನೀಲಮು, ಇದು ಕಾಲಪ್ಪಾಡಿ, ಇಲ್ಲ ಆಂಧ್ರದಿಂದ ಎಕ್ಸ್ಪೋರ್ಟ್ ಮಾಡಿ ತಗೊಬಂದದ್ದು ಸ್ಪೆಷಲ್. ಇದು ಕೇಸರಿ ಮಾವಿನ ಹಣ್ಣು ಹೇಳಿ ನೋಡಿ. ಇದು ತೋತಾಪುರಿ, ನಿಮಗೆಲ್ಲ ಗೊತ್ತಿರ್ಬೋದು ತೋತಾಪುರಿ. ಸರಿ, ಇದು ಗೊತ್ತಿರ್ಬೋದು, ಹೆಸರಿರ್ತಿತ್ತು. ಇದು ನಮ್ಮದು ರಾಜಗಿರಿ, ಇದು ಆಂಧ್ರದಿಂದ ಎಕ್ಸ್ಪೋರ್ಟ್ ಮಾಡಿ ತಗೊಬಂದದ್ದು. ಇದು ಲಂಗಡ ಹೇಳಿ, ಅದು ಬೇರೆ ಹೆಸರಿತ್ತು. ಇದು ನಮಗೆ ಸ್ಪೆಷಲ್ಲು, ಬಂದರೆ ಒಳ್ಳೆಯದು, ಎಲ್ಲೂ ಸಿಗೋದಿಲ್ಲ ಇದು ಮಾವಿನ ಹಣ್ಣು. ಇದು ಊರದ್ದು ಕಾಲಪ್ಪಾಡಿ. ಇದು ಹಿಮಾಮ್ ಪಸಂದ್ ಹೇಳಿ, ಇದು ಸ್ವಲ್ಪ ಜಾಸ್ತಿ ರೇಟುದು, ಒಳ್ಳೇದು ಬರುತ್ತು ಸ್ವೀಟು. ಇದು ನಿಮ್ಮದು ಬೆನೆಟ್ ಆಪೂಸ್, ಲೋಕಲ್ ಮಾವಿನ ಹಣ್ಣು, ಇದು ಆಂಧ್ರದಿಂದ ತಗೊಬಂದದ್ದು. ಮಲ್ಲಿಕ, ಇದು ನಿಮ್ಮದು ಆಪೂಸ್, ಒಳ್ಳೆ ಸ್ವೀಟ್ ಆಪೂಸ್. ಇದು ಎಲ್ಲೂ ಸಿಗೋದಿಲ್ಲ, ಬನ್ನಿ ವಿಸಿಟ್ ಮಾಡಿ. ತೋರಿಸ್ಬೇಕಾ? ಬನ್ನಿ ವಿಸಿಟ್ ಮಾಡಿ. 3 ದಿವಸದ್ದು ಇದಿತ್ತು, ಇವತ್ತು ನಾಳೆ ನಾಡ್ದು ಕಾಪಲ್ಲೇ ಬನ್ನಿ ವಿಸಿಟ್ ಮಾಡಿ. ನನ್ನ ಹೆಸರು ಮೊಹಮ್ಮದ್ ಶರೀಫ್, ಕೊಪ್ಪಳಂಗಡಿ. ನಾವು ಹಲಸಿನ ಮೇಳ ನೋಡಲು ಬಂದಿದ್ದೇವೆ ಮತ್ತು ಪರ್ಚೇಸ್ ಮಾಡಿದ್ದೇವೆ. ತುಂಬ ಖುಷಿಯಾಯಿತು. ಮಾವಿನ ಹಣ್ಣು ಪರ್ಚೇಸ್ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಬಂದಿದ್ದರು ಮತ್ತು ಮಗ ಬಂದಿದ್ದರು, ಅವರಿಗೆಲ್ಲ ತುಂಬ ಸಂತೋಷ ಆಯಿತು. ಎಲ್ಲ ಕೆಲವು ವಸ್ತುಗಳನ್ನು ಪರ್ಚೇಸ್ ಮಾಡಿದರು. ಹೀಗಾಗಿ ನಮಗೆ ಕ್ರಯದಲ್ಲಿಯೂ ತುಂಬ ಸಂತೋಷ ಆಯಿತು. बहुत अच्छा बहुत महंगा है। ಹೆಸರು ಮಾಯಿಜು. ನಾವು ಇಲ್ಲೇ ಹತ್ತಿರದ ಬ್ರಹ್ಮಾವರದವರು. ನಮ್ಮ ಹತ್ರ ಈಗ ಚಂದ್ರಬಕ್ಕೆ ಉಂಟು, ಮತ್ತು ಇದು ಬಕ್ಕೆ ಉಂಟು, ರದ್ರಾಳ್ಸು ಎಲ್ಲ ಉಂಟು ನಮ್ಮ ಹತ್ರ. ಈಗ ಸ್ವಲ್ಪ ವೆರೈಟಿ ಕಡಿಮೆ ಉಂಟು, ಮಳೆ ಇರೋ ಕಾರಣ ಸ್ವಲ್ಪ ವೆರೈಟಿ ಕಡಿಮೆ ಉಂಟು. ಈಗ ಸದ್ಯದಲ್ಲಿ ನಮ್ಮ ಹತ್ರ ಈಗ ಬೊಕ್ಕೆ ರೆಡಿ ಉಂಟು. ಅದರಲ್ಲಿ ನಮಗೆ ನಾವು 3 ದಿನ ಕಾಪಲ್ಲಿರುವ ಮಾರಿಗುಡಿ ದೇವಸ್ಥಾನ ಹತ್ರ 3 ದಿನ ಇರ್ತೇವೆ. ಇವತ್ತು ನಾಳೆ ನಾಡ್ದಿಗೆ ಇರ್ತೀವಿ. ಬನ್ನಿ ವಿಸಿಟ್ ಮಾಡಿ ಎಲ್ಲರೂ.